ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್. ಮೊದಲನೆಯ ವಾಚನ ಪ್ರವಾದಿ ಇಷಾಯನ ಗ್ರಂಥದಿಂದ ವಾಚನ. ಅಧ್ಯಾಯ 41 ವಾಕ್ಯ 13-20. ನಿನ್ನ ದೇವರಾದ ಸರ್ವೇಶ್ವರ ನಾನೇ, ಭಯಪಡಬೇಡ, ನಿನಗೆ ನಾನೇ ನೆರವಾಗುವೆ ಎಂತಲೇ ನಿನ್ನ ಕೈ ಹಿಡಿದುಕೊಳ್ಳುವೆ. ಸರ್ವೇಶ್ವರ ಇಂತೆನ್ನುತ್ತಾರೆ, ಹುಳುವಿನಂತಿರುವ ಯಾಕೋಬೇ, ಇಸ್ರಾಯೇಲಿನ ಜನತೆಯೇ, ಭಯಪಡಬೇಡ, ನಾನೇ ನಿನಗೆ ಸಹಾಯಕ. ಇಸ್ರಾಯೇಲಿನ ಪರಮಪಾವನ ಸ್ವಾಮಿಯೇ ನಿನಗೆ ವಿಮೋಚಕ. ಮಾಡಿರುವೆ ನಿನ್ನನ್ನು ಮಸೆದ ಮೊನೆ ಹುಲ್ಲಿನ ಹೊಸ ಕುಂಟೆಯಂತೆ. ನೀನು ಒಕ್ಕುತ್ತಾ ಪುಡಿ ಮಾಡುವೆ ಬೆಟ್ಟಗಳನ್ನೇ, ಹೊಟ್ಟು ಧೂಳಾಗಿಸುವೆ ಗುಡ್ಡಗಳನ್ನೇ. ನೀನು ತೋರಲು ಅವುಗಳನ್ನು ಕೊಂಡೊಯ್ಯುವುದು ಗಾಳಿ, ಚಂಡಮಾರುತವು ಮಾಡುವುದವುಗಳನ್ನು ಚೆಲ್ಲಾಪಿಲ್ಲಿ. ನೀನಾದರೂ ಆನಂದಿಸುವೆ ಸರ್ವೇಶ್ವರ ಸ್ವಾಮಿಯಲ್ಲಿ. ದೀನ ದರಿದ್ರರು ನೀರಾಗಿ ಪರದಾಡುವಾಗ, ಬಾಯಾರಿ ಅವರ ನಾಲಿಗೆ ಒಣಗಿ ಹೋಗದಾಗ, ಪ್ರಸನ್ನನಾಗುವೆ ಸರ್ವೇಶ್ವರನಾದ ನಾನೇ. ಇಸ್ರಾಯೇಲಿನ ದೇವರಾದ ನಾನವರನ್ನು ಕೈಬಿಡುವೆನೇ? ಹೊರಡಿಸುವೆನು ಬೋಳುಗುಡ್ಡಗಳಲ್ಲಿ ನದಿಗಳನ್ನು, ತಗ್ಗು ತಿಗ್ಗುಟಗಳಲ್ಲಿ ಒರತೆಗಳನ್ನು. ಮಾರ್ಪಡಿಸುವೆನು ಕೆರೆಯಾಗಿ ಅರಣ್ಯವನ್ನು, ಬುಗ್ಗೆಗಳಾಗಿ ಮರುಭೂಮಿಯನ್ನು. ನೆಡುವೆನು ಅಡವಿಯಲ್ಲಿ ದೇವದಾರು, ಕಸ್ತೂರಿ, ಜಾಲಿ, ಸುಗಂಧ, ಓಲಿವ್ ಮರಗಳನ್ನು. ತೋಪಾಗಿ ಬೆಳಗಿಸುವೆನು ಅರಣ್ಯದೊಳು ತುರಾಯಿ, ತಪಸಿ, ತಿಲಕ ವೃಕ್ಷಗಳನ್ನು. ಇದನ್ನು ಕಂಡರಿತು ಗ್ರಹಿಸಿಕೊಳ್ಳುವರು ಜನರು ಮನಸಾರೆ. ನೋಡುವರಾಗ ಇದನ್ನು ಮಾಡಿದ ಹಸ್ತವು ಸರ್ವೇಶ್ವರ ಸ್ವಾಮಿಯದೇ. ಇದನ್ನು ಸೃಜಿಸಿದಾತ ಇಸ್ರಾಯೇಲಿನ ಪರಮಪಾವನ ಸ್ವಾಮಿಯೇ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.